ನಾವು ಇದುವರೆಗೂ ಬೆಂಗಳೂರು ಉತ್ತರ ತಾಲೂಕು ಹೆಸರುಘಟ್ಟ ಹೋಬಳಿ ಯಲಹಂಕ ತಾಲೂಕು ಬೆಂಗಳೂರು ನಗರ ಜಿಲ್ಲೆ ಈ ವ್ಯಾಪ್ತಿಗೆ ಬರುವ ಶ್ರೀಕೋಟೆ ಗ್ರಾಮ ಪಂಚಾಯಿತಿ ಸೇರಿರ್ತಕ್ಕಂಥ ಆರವಳ್ಳಿಪಾಳ್ಯ ಹಾಗೂ ಸಿದ್ಕೆಮ್ಮನಹಳ್ಳಿಯವರು ಕೇಳ್ಕೊಳ್ಳೋದೇನೆಂದರೆ ನಮ್ಮ ಸ್ಮಶಾನ ಕೊಟ್ಟಿಲ್ಲ, ಸ್ಮಶಾನ ಉತ್ತುವರಿ ಮಾಡ್ಕೊಂಡಿದ್ದಾರೆ, ಇಲ್ಲಿ ಕಾಂಪೌಂಡ್ಗಳು ಹಾಕೊಂಡಿದ್ದಾರೆ. 5 ಎಕರೆ ಆಶ್ರಯ ಯೋಜನೆ ಅಂತ ಮಾಡಿದ್ರು, ಇವತ್ತು ಹಕ್ಕುಪತ್ರ ಕೊಟ್ಟು ಅದಕ್ಕೂ ನ್ಯಾಯ ಕೊಟ್ಟಿಲ್ಲ. 18 ವರ್ಷ ಆಯಿತು ಹಕ್ಕುಪತ್ರ ಕೊಟ್ಟಿಲ್ಲ. ಆಮೇಲೆ ಈ ಕುಂಟೆ ಅಂತ ಒಂದಿದೆ ಇಲ್ಲಿ, ಅದನ್ನೇನಂದ್ರೆ ಅವತ್ತು ಇದು ಕೈಕಾಲು ತೊಳ್ಕೊಂಡು ಎಲ್ಲ ಸಂಸ್ಕಾರ ಮಾಡಿ ಕೈಕಾಲು ತೊಳಕ್ಕೆ ಅಂತ ಒಂದು ಕುಂಟೆ ಬಿಟ್ಟರು. ಆ ಕುಂಟೆ ಕೂಡ ಇವತ್ತು ಕಾಂಪೌಂಡ್ ಹಾಕೊಂಡು ದಲಿತರಿಗೆ ನ್ಯಾಯನೂ ಇಲ್ಲ, ಅನ್ಯಾಯವಾಗಿ ರೀತಿಯಾಗಿ ದೌರ್ಜನ್ಯ ನಡೀತಾ ಇದೆ. ಈಗ ಸಿದ್ಕೆಮ್ಮನಹಳ್ಳಿಯ ಸರ್ವೆ ನಂಬರ್ ಎಷ್ಟರಲ್ಲಿ? ಸರ್ವೆ ನಂಬರ್ 10. ಸ್ಮಶಾನ ಎಷ್ಟಿತ್ತು, ಈಗ ಏನಾಗಿದೆ, ಮುಂದೆ ಏನಾಗಬೇಕು ಅಂತ ಹೇಳಿ. ಸರ್ವೆ ನಂಬರ್ 10ರಲ್ಲಿ 2 ಎಕರೆ RTCಯಲ್ಲಿ ಕುಂಡಿಸಿದ್ದಾರೆ, ಪಾಣಿ ಇದೆ. 5 ಎಕರೆ ರಾಜೀವ್ ಗಾಂಧಿ ನಿಗಮ ಸಮಿತಿ ಆಶ್ರಯ ಅಂತ ಮಾಡಿದ್ರು, ಅದಕ್ಕೆ ಹಕ್ಕುಪತ್ರ ಕೊಟ್ಟು 207 ಹಕ್ಕುಪತ್ರ ಕೊಟ್ಟಿದ್ದಾರೆ. ಅದಕ್ಕೆ ಏನಿಲ್ಲ, ಇಷ್ಟು ವರ್ಷದಿಂದ ಅದು ದಾರಿಲಿಲ್ಲ, ಏನು ಮಾಡಿಕೊಟ್ಟಿಲ್ಲ ಸ್ವಾಮಿ. ಇವತ್ತು DC ಆದೇಶ ಮಾಡಿಕೊಟ್ರು, ಅದನ್ನು ಉಲ್ಲಂಘನೆ ಮಾಡಿದ್ರು, ಸರ್ವೆ ಮಾಡಿದ್ರು. ಯಾರು ಮಾಡಿರೋದು? ಯಾರಂತ ದೌರ್ಜನ್ಯ ಯಾರು ಮಾಡ್ತಾರೆ? ಈಗ MLA ಏನು ಹೇಳಿದ್ರು, ಕೊಟ್ಟು ಹಕ್ಕುಪತ್ರ ನಿಂತ್ಕೊಂಡು. ಹಿಂದೆ ವಸತಿ ಸಚಿವರು ಸೋಮಣ್ಣವರು ಆಗಿದ್ದರು, ಜಗದೀಶ್ ಶೆಟ್ಟರು ಮುಖ್ಯಮಂತ್ರಿ ಆಗಿದ್ದರು. ಯಲಹಂಕದಲ್ಲಿ 2ನೇ ಸ್ಥಾಪನೆ ಮಾಡಿಸಿ ಇದೇ ಶಾಸಕರಾದಂಥ ವಿಶ್ವನಾಥ್ ಅವರು MLA ಆಗಿ ಕರೆಸಿ ಎಲ್ಲರಿಗೂ ಹಕ್ಕುಪತ್ರ ಮಾತ್ರ. ಈಗ ಶಾಸಕರ ಗಮನಕ್ಕೆ ವಿಚಾರ ಗೊತ್ತಿದೆ ಸರ್, ಶಾಸಕರ ಹತ್ರ ಕೊಟ್ಟಿದೆ. ಅಲ್ಲ, ಈ ಥರ ತೊಂದರೆ ಮಾಡ್ತಾ ಇದೆ ಅಂತ ಹೇಳಿದ್ದೀರಾ? ಹೇಳಿದೀವಿ ಸರ್. ಏನಂದ್ರು? ಏನು ಆಯ್ತು ಮಾಡ್ತೀವಿ ಹೇಳ್ತೀನಿ. ಇದೇ ಮೈಸೂರಿ ಕಳಿಸೋದು.